ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆಶು ಆಚಾರ್ಯ ಲಾಗ್ಸ್ಗೆ ಸ್ವಾಗತ. ಇವತ್ತು ಮಾರ್ನಿಂಗ್ ರೋಟೀನ್ನ ನಾನು ಶುರು ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ನೀವು ಹಣ ಕೊಡಬೇಕಾಗಿಲ್ಲ, ಫ್ರೀ ಆಗಿರುತ್ತೆ. ನನ್ನ ವಿಡಿಯೋಸ್ನಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳು ಇರುತ್ತೆ, ಅದನ್ನು ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದೇನು ಅಂತ ನೀವು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೋಡ್ಬೋದು. ಸೊ ಇವಾಗ ಏನಾಗಿದೆ ಅಂತ ಅಂದರೆ, ಮಾರ್ನಿಂಗ್ ನಾನು ಏನು ಮಾಡಿದ್ದೀನಿ, ಸ್ವೀಟ್ ಇತ್ತು ಆಲ್ರೆಡಿ, ಒಂದು ಸ್ವೀಟು ನೈಟ್ ಮಾಡಿರೋವಂಥದ್ದು. ಸೊ ಅದನ್ನು ಎಲ್ಲರೂ ತಿನ್ನಲ್ಲ ಮಾರ್ನಿಂಗು, ನಾವು ಮನೇಲಿ ಕೆಲವ್ರು ಮಾತ್ರ ತಿಂತೀವಿ. ಸೊ ಹಾಗಾಗಿ ಅದನ್ನು ನಾವು ಕೆಲವ್ರಿಗೆ ಅಷ್ಟೇ ಇಟ್ಕೊಂಡಿದ್ದೀವಿ. ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ, ಸ್ವೀಟ್ ತಿಂದಿರೋರಿಗೆ ಚಪಾತಿ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಎಣ್ಣೆನ ಕಾಯಿಸಿ ಆ ಹಿಟ್ಟಿಗೆ ಹಾಕೋತೀನಿ. ಆಮೇಲೆ ಇಲ್ಲಿ ಹರಳುಪ್ಪನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಹರಳುಪ್ಪನ್ನು ನಾನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪನೇ ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಏನು ಮಾಡ್ತೀನಿ ನಾನು, ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಬಿಡ್ತೀನಿ. ಜಟ್ಪಟ್ ಅಂತ ಮಾಡ್ಬೋದು, ಇದರಿಂದ ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ಚಪಾತಿ ಮಾಡುವಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಹಾಲು ಹಾಕ್ಕೊಂಡ್ರಂತೂ ತುಂಬಾ ಮೆತ್ತಗೆ ಸಾಫ್ಟಾಗಿ ಮತ್ತು ಚೆನ್ನಾಗಿ ಉಬ್ಬಿ ಬರುವಂತಹ ಚಪಾತಿ ಮಾಡ್ಕೋಬೋದು. ಬಟ್ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಹಾಲನ್ನ ಆ್ಯಡ್ ಮಾಡ್ಕೋತಾ ಇಲ್ಲ. ನೀವು ಹಾಲು ಆ್ಯಡ್ ಮಾಡ್ಕೊಂಡು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೀವೇನಾಗುತ್ತೆ, ಆಗಿಂದಾಗಲೇ ಏನು ಅಡುಗೆ ಮಾಡಿರ್ತೀರಲ್ಲ, ಆಗ ಇದನ್ನು ಅಡುಗೆ ಕಟ್ಟೆನ ನಾವು ಚೆನ್ನಾಗಿ ಒರೆಸಿ ನೀಟ್ ಆ್ಯಂಡ್ ಕ್ಲೀನ್ ಮಾಡ್ಕೊಬಿಟ್ರೆ ಇದರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ ಮತ್ತು ನೀಟ್ ಆ್ಯಂಡ್ ಕ್ಲೀನಾಗೂ ಇರುತ್ತೆ. ಯಾರೇ ಕೂಡ ಅರ್ಜೆಂಟಾಗಿ ದಿಢೀರಂತ ಏನಾದರೂ ಬಂದುಬಿಟ್ರು ಅಂತಂದರೆ, ಇವರೇನಪ್ಪ ಇಷ್ಟೊಂದು ಗಲೀಜು ಮಾಡ್ಕೊಂಡಿದ್ದಾರೆ ಅಂತ ಹೇಳೋ ಚಾನ್ಸಸ್ಸೇ ಇರೋದಿಲ್ಲ. ಇಷ್ಟೊಂದು ಕ್ಲೀನಾಗಿದೆ ಮನೆಯೆಲ್ಲ ಅಂತ ಅನ್ಕೋತಾರೆ. ಆಮೇಲೆ ಏನಾಗುತ್ತೆ ಅಂದರೆ, ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಹಾಲನ್ನು ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ ಮಕ್ಕಳಿಗೆ ಸಪ್ರೇಟಾಗಿ ಕಾಯಿಸ್ಕೊತೀನಿ. ಏನಾಗುತ್ತೆ, ದೊಡ್ಡವರಿಗೆ ನೀರನ್ನು ಹಾಕಿ ಕಾಯಿಸ್ತೀನಿ ಸ್ವಲ್ಪ ಜಾಸ್ತಿ, ಮಕ್ಕಳಿಗೆ ನೀರೇನು ಹಾಕಲ್ಲ ಜಾಸ್ತಿ, ಸ್ವಲ್ಪ ಹಾಕಿ ಕಾಯಿಸಿ ಇಟ್ಕೊತೀನಿ. ಈ ರೀತಿ ನಾನೇನು ಮಾಡ್ತೀನಿ, ಮಾರ್ನಿಂಗ್ ಕೆಲಸನ ಒಂದೊಂದಾಗಿ ಅದಕ್ಕೆ ಟೈಮಿಗೆ ತಕ್ಕಂಗೆ, ಅಂದರೆ ನನಗೆ 1 ಅವರ್ 2 ಅವರ್ ಅಷ್ಟೇ ಇರೋದು, ಅಷ್ಟರೊಳಗಡೆ ಎಲ್ಲನೂ ಕೆಲಸನ ನಾನು ಒಂದು ಟೈಮ್ ಅಂತ ಹಾಕ್ಕೊಂಡು ಅಷ್ಟರೊಳಗಡೆ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಇದರಿಂದ ಏನಾಗುತ್ತೆ, ನನ್ನ ಟೈಮ್ ಕೂಡ ಉಳಿತಾಯ ಆಗುತ್ತೆ ಮತ್ತು ಬೇರೆಯವರಿಗೆ ಇವರೇನು ಯಾವಾಗಲೂ ಅಡುಗೆ ಮನೇಲೇ ಇರ್ತಾರೆ ಅಂತ ಅನಿಸೋದು ಇಲ್ಲ. ಆಮೇಲೆ ಪಾತ್ರೆಗಳನ್ನು ಅಷ್ಟೇ ಆಗಿಂದಾಗಲೇ ನಾನು ಮಾಡ್ತೀನಿ, ವಾಶ್ ಮಾಡಿ ತೆಗೆದಿಟ್ಬಿಡ್ತೀನಿ. ಇದರಿಂದ ಏನಾಗುತ್ತೆ, ನನ್ನ ಟೈಮು ಕೂಡ ಉಳಿತಾಯ ಆಗುತ್ತೆ ಮತ್ತು ಕೆಲಸನೂ ಜಾಸ್ತಿ ಅಂತ ನನಗೆ ಅನಿಸೋದಿಲ್ಲ. ಎಲ್ಲ ಪಾತ್ರೆಗಳನ್ನ ಒಟ್ಟಿಗೆ ನಾನು ಯಾವತ್ತೂ ರಾಶಿ ಹಾಕ್ಕೊಂಡು ಕ್ಲೀನ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಜಸ್ಟ್ ಒಂದು ಕೆಲಸ ಆಯಿತು, ಆ ಪಾತ್ರೆಗಳನ್ನು ವಾಶ್ ಮಾಡೋದು, ಇಟ್ಬಿಡೋದು. ಆಮೇಲೆ ಜಾಸ್ತಿ ನೀರಿಗೆ ಇಳಿಯುವಂಥ ಪಾತ್ರೆಗಳನ್ನು ಮಾತ್ರ ಬುಟ್ಟಿಗೆ ಹಾಕೋತೀನಿ. ಆಮೇಲೆ ಇನ್ನು ಕೆಲವು ಪ್ಲೇಟ್ಸ್ ಇಂಥವೆಲ್ಲವನ್ನು ಪಾತ್ರೆ ಸ್ಟ್ಯಾಂಡ್ಗೆ ಹಾಕೋಬಿಡ್ತೀನಿ ಬೇಗ. ಇದರಿಂದ ಏನಾಗುತ್ತೆ, ಟೈಮ್ ಕೂಡ ಉಳಿತಾಯ ಆಗುತ್ತೆ ಮತ್ತು ಕೆಲಸನೂ ಕೂಡ ಜಾಸ್ತಿ ಏನು ಅನಿಸೋದಿಲ್ಲ. ಆದರೆ ಏನಾಗುತ್ತೆ, ಮನೇಲಿ ಗಂಡಸರಿಗೆ ಏನು ಅನಿಸುತ್ತೆ, ಇವರೇನು ಕೆಲಸ ಮಾಡೋದಿಲ್ಲ, ಏನು ಕೆಲಸನೇ ಇರೋದಿಲ್ಲ ಇವರಿಗೆ, ಅಡುಗೆ ಮಾಡೋದು ಆಯಿತು, ಊಟ ಮಾಡೋದಕ್ಕಷ್ಟೇ ಬಂದಿರ್ತಾರೆ ಅವರು ಒಳಗಡೆ. ಸೊ ಹಾಗಾಗಿ ಅವ್ರು ಏನು ಅನ್ಕೋತಾರೆ, ಇವ್ರಿಗೇನು ಕೆಲಸ ಇಲ್ಲ, ಖಾಲಿ ಕೂತ್ಕೊಂಡಿರ್ತಾರೆ, ಯಾವಾಗ್ಲೂ ಟಿ ವಿ ನೋಡೋದು, ಮೊಬೈಲ್ ನೋಡೋದು ಇದರಲ್ಲೇ ಇರ್ತಾರೆ. ಅಡುಗೆ ಕೆಲಸದ್ದೇನು ಅವರಿಗೆ ಟೆನ್ಷನು ಅನಿಸೋದೇ ಇಲ್ಲ. ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಮುಗಿಸಿ ಅವ್ರ ಎದುರುಗಡೆ ಊಟ ತಂದು ಇಟ್ಟಿರ್ತೀವಲ್ಲ, ಹಾಗಾಗಿ ಅದೆಲ್ಲ ಅವರಿಗೇನು ಅನಿಸೋದಿಲ್ಲ. ಒಂದು ಸಾರಿ ನೀವು ಅಡುಗೆ ಕೋಣೆಗೆ ಬಂದು, ಹೆಂಗಸರು ನಿಮ್ಮ ಮನೇಲಿ ಏನು, ನಿಮ್ಮ ಹೆಂಡ್ತಿನೋ ತಂಗಿನೋ ತಾಯಿನೋ ಅಕ್ಕನೋ ಚಿಕ್ಕಮ್ಮನೋ ದೊಡ್ಡಮ್ಮನೋ ಯಾರು ಅಡುಗೆ ಮಾಡ್ತಾರೋ ಅವ್ರು ಮಾಡೋದನ್ನು ಸ್ವಲ್ಪ ನೋಡಿ. ಇದರಿಂದ ನಿಮಗೂ ಅನಿಸುತ್ತೆ, ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ. ಇನ್ನು ಜಾಸ್ತಿ ಹೇಳಿದ್ದೀನಿ ಅಂತ ಅಂದ್ಕೋಬೇಡಿ. ಆಮೇಲೆ ನಾನೇನು ಅಂದ್ಕೋತೀನಿ, ಸಿಹಿ ರೊಟ್ಟಿನ ಮಾಡ್ಕೋಬೇಕು ಅಂತ ಅಂದ್ಕೊಂಡು, ನಾಗರ ಪಂಚಮಿ ಮಾಡಿದ್ವಲ್ಲ ಅದೇ ಥರ ನಾವು ನೆಕ್ಸ್ಟು ಇನ್ನೊಂದು ಟೈಮು ಟ್ರೈ ಮಾಡಿದ್ವಿ. ಈ ರೀತಿ 1 ಮಂತು ಇದೇ ಸ್ವೀಟು ರಿಪೀಟ್ ಆಗ್ತಾನೇ ಹೋಗುತ್ತೆ. ಯಾಕಂದರೆ ಅದು ಒಂದು ಸಾರಿ ಟೇಸ್ಟ್ ಹತ್ತಿದ್ಮೇಲೆ ಅದನ್ನು ಮತ್ತೆ ಮಾಡಿ ತಿನ್ನಬೇಕು ಅನಿಸುತ್ತೆ. ಸೊ 1 ಮಂತ್ ಇದೇ ಥರ ಈ ಸ್ವೀಟ್ಗಳು ಓಡ್ತಾನೇ ಇರುತ್ತೆ. ಆಮೇಲೆ ಅದು ಜಾಸ್ತಿ ಏನು ತಿನ್ನಬೇಕು ಅನಿಸೋದಿಲ್ಲ. ಸೊ ಹಾಗಾಗಿ ಈ ರೀತಿ ಅರಿಶಿಣ ಎಲೆದು ರೊಟ್ಟಿ ಅಂದರೆ ಸುಳಿ ರೊಟ್ಟಿನ ನಾವು ಮಾಡ್ತೀವಿ.
ತುಂಬಾ ಟೇಸ್ಟಿಯಾಗಿತ್ತು. ಅದನ್ನು ತಿಂದು ಇನ್ನು ನೆಕ್ಸ್ಟು ನಾನು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.